ಗೈಸ್ ಬಸ್ನಾಗೆ ಕಳ್ಸಿದ್ರು. ಅಣ್ಣ ಏನದು ಕಳ್ಸಿದ್ ಬಸ್ನಾಗೆ? ರಬ್ಬರ್ ಸ್ಟಾಂಪ್. ರಬ್ಬರ್ ಸ್ಟಾಂಪ್. ರಬ್ಬರ್ ಸ್ಟಾಂಪ್ ಅಂತ ಗೈಸ್. ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕೇನಲ್ಲ. ಇವಾಗ ಎಷ್ಟು ಪಾಯಿಂಟ್ ಅಣ್ಣ? 20 ನಿಮಿಷ ಹಂಗೆ ಬಿಡ್ಬೇಕು ಅದನ್ನ ಇವಾಗ. ಆಯ್ತಣ್ಣ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಗೈಸ್ ಮೊನ್ನೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತೆಗಿಬೇಕಂತ ಇದ್ನಲ್ಲ, ಅದ್ರದ್ದು ನಮ್ಮ ಅಮ್ಮಂದು ಸಂಘದ್ದು ಸೀಲ್ ಕಳುವಾಗಿತ್ತು ಅಂದ್ರೆ ಕಳೆದೋಗಿದೆ. ಅದನ್ನ ರೆಡಿ ಮಾಡ್ಸಕ್ ಕೊಟ್ಟಿದ್ದೆ. ಇಲ್ಲಿ ನೆಲ್ಲೂರಲ್ಲಿ ಪ್ರಿಂಟಿಂಗ್ ಮಿಷಿನ್ ಇದೆ, ಅಲ್ಲಿ ವೆಡ್ಡಿಂಗ್ ಕಾರ್ಡು ಆಮೇಲೆ ಮದುವೆ ಕಾರ್ಡು ಎರಡು ಒಂದೇ, ಸೀಲು ಅವೆಲ್ಲ ರೆಡಿ ಮಾಡ್ಕೊಡ್ತಾರೆ. ಸೊ ಅಲ್ಲಿಗೆ ಹೋಗಿ ಸೀಲ್ ತಗೊಂಬರಕ್ ಹೋಗ್ತಾ ಇದೀನಿ. ಬನ್ನಿ ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೀಲ್ ರೆಡಿ ಆಗಿದೆ ಇಲ್ಲ, ಫೋನ್ ಮಾಡಿದ್ದೆ ರೆಡಿ ಆಗೈತೆ ಅಂತ ಹೇಳಿದ್ರು. ಫೋನ್ ಮಾಡಿಲ್ಲ, ಹಂಗೆ ಡೈರೆಕ್ಟ್ ಹೋಗ್ತಿದ್ದೀನಿ. ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೀರ್ ಬಿಟ್ಟಿದ್ದಾರೆ. 1 hour later. ಗೈಸ್ ಇಲ್ಲಿ ನಲ್ಲೂರಿಗೆ ಬಂದಿದ್ದೀನಿ. ಅದೇ ಸೀಲ್ ಕಳೆದೋಗಿತ್ತಲ್ಲ, ಅದನ್ನ ರೆಡಿ ಮಾಡ್ಸಕ್ ಕೊಟ್ಟಿದ್ದೆ ಇಲ್ಲಿ ಅಂಗಡಿಗೆ. ರೆಡಿ ಆಗಿದೆ ಅಂತ ಹೇಳಿದ್ರು. ನಿನ್ನೆ ಫೋನ್ ಮಾಡಿದ್ದೆ, ಇವತ್ತು ಬಂದಿದ್ದೀನಿ ಗೈಸ್. ನಾಳೆ ಸಂಘದ್ದು ಇದು ಇರೋದು ಮೀಟಿಂಗ್, ಅದಕ್ಕೋಸ್ಕರ ಇವತ್ತು ಸೀಲ್ ತಗೊಂಡ್ ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ದೇವರಾಜ್ ಪ್ರಿಂಟರ್ಸ್ ಅಂತ ಹೇಳಿ, ಇವು ದೇವರಾಜ್ ಪ್ರಿಂಟರ್ ನೆಲ್ಲೂರು. ನನ್ನ ಮದ್ವೆ ಲಗ್ನ ಪತ್ರಿಕೆ ಕೂಡ ಇಲ್ಲೇ ಮಾಡ್ಸಿದ್ದು. ಚೆನ್ನಾಗ್ ಮಾಡ್ತಾರೆ ಗೈಸ್. ರೇಟಲ್ಲೂ ಕೂಡ ಪರವಾಗಿಲ್ಲ, ಅಂದ್ರೆ ಲೋಕಲ್ ಅಲ್ಲ, ಹಳ್ಳಿ ವಾತಾವರಣ, ಪರವಾಗಿಲ್ಲ. ಹೆಂಗೋ ರೇಟ್ ಎಲ್ಲ ಸ್ವಲ್ಪ ಹೊಂದಾಣಿಕೆ ಆಗತ್ತೆ. ಬನ್ನಿ ಒಳಗಡೆ ಎಲ್ಲ ಯಾವ ತರ ಇದೆ ಮಿಷಿನ್ಗಳು ಅಂತ ತೋರಿಸ್ತೀನಿ. ನಿಮಗೆ ಪರಿಚಯದಾರ ಇವರು, ಜಾಸ್ತಿ ಕ್ಲೋಸ್ ಇಲ್ಲ, ಲಿಮಿಟ್ ಆಗಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ಕುಂತಿದಾರೆ ನೋಡಿ ಗೈಸ್ ಒಳಗಡೆ, ವೆಂಕಟೇಶ್ ಅಣ್ಣ ಅಂತ ಹೇಳಿ ಇವರು. ವೆಂಕಟೇಶ್ ಅಣ್ಣ ರೆಡಿ ಆಯ್ತಾ ಅಣ್ಣ? ಒಳಗಡೆ ನೋಡ್ಕೊಂಡ್ ಬರ್ಲಾ? ಮಿಷಿನರಿಗಳು, ಲಗ್ನ ಪತ್ರಿಕೆ, ಆಮೇಲೆ ಏನದು ಸೀಲ್ಗಳು, ಸಂಘದ ಸೀಲ್ಗಳು, ಆಮೇಲೆ ಬುಕ್ಸ್, ದೇವ್ರದ್ದು ಬುಕ್ಸ್, ಒಟ್ಟು ಪ್ರಿಂಟಿಂಗ್ ಮಿಷಿನ್ ಅಪ್ಪ. ಎಲ್ಲಾ ತರ ಐಟಮ್ ರೆಡಿ ಮಾಡ್ಕೊಡ್ತಾರೆ. ಜೆರಾಕ್ಸ್, ಕಲರ್ ಜೆರಾಕ್ಸ್ ಕೂಡ ಮಾಡ್ತಾರಂತೆ. ಅವಣ್ಣ ಅಲ್ಲೇ ಕುಂತಿದ್ದಾರೆ ಗೈಸ್. ವೆಂಕಟೇಶ್ ಅಣ್ಣ ಅಲ್ಲೇ ಕುಂತಿದ್ದಾರೆ, ನನ್ಗೆ ನೋಡ್ಕೊಂಬ ಅಂತ ಹೇಳಿದ್ರು. ಅವರೇ ಬಂದು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೇದಿತ್ತು. ಯಾರೋ ಫೋನ್ ಮಾಡಿದಾರೆ ಅವರಿಗೆ, ಆ ಫೋನಾಗೆ ಮಾತಾಡ್ಕೊಂತ ಕುಂತಿದ್ದಾರೆ. ಪರಿಚಯದವರಲ್ಲ, ನೋಡ್ಕೊಂಬ ಅಂತ ಅಂದ್ರು. ಆಮೇಲೆ ಒಂದ್ ಮಾತು ಕೇಳ್ತೀನಿ ಅವ್ರಿಗೆ, ಅಣ್ಣ ಯಾವ ಮಿಷನ್ ಏನ್ ತರ ಕೆಲಸ ಮಾಡತ್ತೆ ತೋರ್ಸು ಅಂತ ಹೇಳ್ತೀನಿ. ಬಿಜಿ ಇದಾರೆ, ತೋರಿಸ್ತಾರಲ್ಲ ಗೊತ್ತಿಲ್ಲ, ನೋಡೋಣ. ನೋಡಿ ಗೈಸ್, ಇದು ಕಾಪಿಗಳು, ಮದ್ವೆ ಕಾರ್ಡ್ ಕಾಪಿಗಳು ಇವೆಲ್ಲ. ಇದು ಎಷ್ಟಾಗಿದಾವೆ? ಶ್ರೀ ಅನಂತನಾಥ ಜೈನ್ ಭವನ. ನಮಗೆ ಯಾವ ತರ ಬೇಕೋ ಆ ತರ ವೆಡ್ಡಿಂಗ್ ಕಾರ್ಡ್ಗಳು, ಆಮೇಲೆ ತಿಥಿ ಕಾರ್ಡ್ಗಳು, ಆಮೇಲೆ ಗೃಹ ಪ್ರವೇಶದ ಕಾರ್ಡ್ಗಳು ಅವೆಲ್ಲ ಮಾಡ್ಕೊಡ್ತಾರೆ ಇಲ್ಲಿ. ಇವೆಲ್ಲ ನೋಡಿ ಮಿಷನ್ ಯಾವ ತರ ಇದೆ. ಬ್ರಷ್ ಗಿಶ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಪೆಟ್ರೋಲ್ ಕೂಡ ಇದೆ. ಯಾವ್ಯಾವ ಮಿಷನ್ಗೆ ಏನೇನ್ ಹಾಕ್ತಾರೋ ಗೊತ್ತಿಲ್ಲ ನಮ್ಗೆ, ಅವರೇ ಬಂದು ತೋರಿಸಿದ್ರೆ ಚೆನ್ನಾಗಿ ಇರೋದು. ಇದೇನಪ್ಪ, ಇದು ವಾಶ್ರೂಮ್ ಇರ್ಬೋದು ಮೋಸ್ಟ್ಲಿ. ಅಲ್ಲಿ ಕುಂತಿದ್ದಾರೆ ಕಂಪ್ಯೂಟರ್ ಮುಂದೆ. ನೋಡಿ ಗೈಸ್, ಎಲ್ಲಾ ತರನು ಪ್ರಿಂಟಿಂಗ್ ಮಾಡ್ಕೊಡ್ತಾರೆ ಇಲ್ಲಿ. ಕಲರ್ಗಳು, ಬ್ಲೂ ಕಲರ್, ಆಮೇಲೆ ಕಾಫಿ ಕಲರ್, ಅವೆಲ್ಲ ಮಿಕ್ಸ್ ಮಾಡಿ ಹೊಡೆದ ರೆಡಿ ಮಾಡ್ಕೊಡೋದು. ನೋಡಿದ್ರ ಗೈಸ್, ಮಿಷನ್ಗಳು ಇದೆ ನೋಡಿ ಯಾವ ತರ ಇದೆ. ಟಚ್ ಮಾಡ್ತಾ ಇದ್ದಾಗ ಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲ ಒಂಥರ ವೈಂಡಿಂಗ್ ಮಿಷಿನ್ ಇರುತ್ತಲ್ಲ, ಆ ತರ ಇದೆ. ಇದೆಲ್ಲ ಪೇಪರ್ ಎಲ್ಲ ಹಾಕಿ ಪ್ರಿಂಟ್ ಹೊಡೆದ್ಬಿಡೋದು. ಚೆನ್ನಾಗಿದೆ ಅಲ್ವಾ? ನಾನು ಕೊಟ್ಟು 3-4 ದಿನ ಆಯ್ತು. ಅಣ್ಣ ಇನ್ನು ರೆಡಿ ಮಾಡಿದಾರಂತೆ, ನಾನೇ ಬಂದಿರ್ಲಿಲ್ಲ, ಕೆಲಸ ಇದ್ವಲ್ಲ ಅದಕ್ಕೆ. ನಮ್ ಸಂಘದ ಹೆಂಗು ನಾಳೆ ಎಲ್ಲ ಇರೋದು ಮೀಟಿಂಗ್, ಅದಕ್ಕೆ ಇವತ್ತು ಬಂದಿದ್ವಿ. ಹಾಕಿ ಮಾಡಿ ಎಲ್ಲ ಕಟ್ ಮಾಡೋದು, ಪೇಪರ್ ಕಟ್ ಮಾಡೋದು ಅಂತ ಒಂದು ಮಿಷಿನ್. ಇದು ಜೆರಾಕ್ಸ್ ಮಿಷಿನ್ ಗೈಸ್, ಜೆರಾಕ್ಸ್ ಮಾಡ್ತಾರೆ.
ಏನಣ್ಣ ಇಷ್ಟಾಗಿ ನೋಡ್ಕೊಂತ ಕುಂತಿದ್ಯಾ? ಮತ್ತೆ ಸಮಾಚಾರ ಟೀ ಕಾಫಿ ಅಣ್ಣ ಜೆರಾಕ್ಸ್ ಮಾಡ್ತೀಯಲ್ಲ? ಜೆರಾಕ್ಸ್ ಇಲ್ಲ ಬರೀ ಪ್ರಿಂಟಿಂಗ್ ಮಾತ್ರ. ಯಾವ್ದಾರು ಮಾಡ್ತೀಯ ಇವಾಗ? ಯಾವ್ದಾದ್ರು ಪ್ರಿಂಟಿಂಗ್ ಮಾಡೋದೈತಾ ಏನ್ ಹೆಂಗೆ? ಸದ್ಯಕ್ಕೆಲ್ಲ ಆಷಾಢ 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 ಸ್ಟಾರ್ಟ್ ಆತ ಯಾವಾಗಿಂದ? ಅಧಿಕ ಆಷಾಢ ಆಷಾಢ ಅಂತ ಸಂಸ್ಥೆ ಗ್ಯಾಸ್ ನೋಡಿ ಇಲ್ಲಿ ಸುತ್ತಮುತ್ತ ಇರೋ ಊರವರು ಇಲ್ಲಿ ಬಂದು ನಿಮ್ಗೆ ಏನಾರು ಪ್ರಿಂಟ್ ಮಾಡೋದಿದ್ರೆ ಮಾಡಿಸ್ಬೋದು. ಗ್ಯಾಸ್ ಚನ್ನಗಿರಿ ಹತ್ರ ನಲ್ಲೂರು ಅಡ್ರೆಸ್ ಐತಾ? ಅಡ್ರೆಸ್ ಕಾರ್ಡ್ ಇದ್ರೆ ತೋರ್ಸ್ ನೀನೆ ಹೇಳು. ನಾನ್ ಹೇಳೋದ್ಕಿಂತ ನೀನ್ ಹೇಳೋದೇ ಉತ್ತಮ. ನೋಡ್ರಿ ನಾನ್ ಹೇಳೇ ಇಲ್ಲ, ಅಣ್ಣ ಅವರಾಗೆ ಬಂದು ತೋರಿಸ್ತಾ ಇದ್ದಾರೆ. ತುಂಬಾ ಹಳೆ ಪರಿಚಯ ನಮ್ದು. ನಾವು ಮದ್ವೆ ಟೈಮ್ ನಲ್ಲಿ ಇಲ್ಲಿ ನಮ್ ಮದ್ವೆ ಇನ್ವಿಟೇಷನ್ ಮಾಡ್ಸಕ್ ಬಂದಿದ್ವಿ, ವೆಡ್ಡಿಂಗ್ ಕಾರ್ಡ್ ಮಾಡಕ್ಕೆ. ನೋಡಿ ಎಲ್ಲ ಈ ತರ ಎಲ್ಲ ಮಾಡ್ತಾರ, ವೆರೈಟಿ ಆಗಿ ಚೆನ್ನಾಗಿದೆ ಅಣ್ಣ. ಇದೆಲ್ಲ ಡೆಮೋ ಇವೆಲ್ಲ ನೋಡಿ. ಸಿಂಪಲ್ ಇಂದ ಹಿಡಿದು ಗ್ರ್ಯಾಂಡ್ ಆಗಿ ಎಲ್ಲಾ ತರ ಮಾಡ್ಕೊಡ್ತಾರೆ ಇಲ್ಲಿ. ಚನ್ನಗಿರಿಗಿಲ್ಲಲ್ಲ, ಇಲ್ಲಿ ನಮ್ ಸುತ್ತಮುತ್ತ ಇದೊಂದೇ ಇರೋದು. ನಾಮಕರಣ ಕಾರ್ಡ್ ಇದು, ನಾಮಕರಣ ಕಾರ್ಡು. ಆಮೇಲೆ ಇದು ಆರ್ತಿ, ಎಲ್ಲಾ ತರದ್ದು ಆರ್ತಿ ಮಾಡೋಂತ ಕಾರ್ಡು. ಆಮೇಲೆ ಮದ್ವೆ ಇನ್ವಿಟೇಷನ್ ಸಿಂಪಲ್ ಆಗಿ. ಆಮೇಲೆ ಈ ಕಡೆ ಇದೆ ನೋಡಿ, ಇದೊಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಅದಕ್ಕಿಂತ ಸಿಂಪಲ್ ಬೇಕಾ? ಇದು ಮುಸ್ಲಿಮ್ಸ್ ಒಂದು ಮದ್ವೆ ಕಾರ್ಡು. ಎಲ್ಲಾ ತರ ಮಾಡ್ಕೊಡ್ತಾರೆ ಇಲ್ಲಿ. ತೋರ್ಸೋಣ. ನೋಡ್ರಿ ಗೈಸ್, ರೇಟ್ ಬಂದು ನೀವು ಮಾತಾಡ್ಕೋಬಹುದು. ಇವ್ರನ್ನ ಜಾಸ್ತಿ ಏನ್ ಕೇಳೋದಿಲ್ಲ ಗೈಸ್. ರೇಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದು ಹಳ್ಳಿ ವಾತಾವರಣ ಅಲ್ಲ, ಜಾಸ್ತಿ ಏನು ಇಷ್ಟೇ ಅಂತ ಫಿಕ್ಸ್ ಮಾಡಲ್ಲ. ಎಲ್ಲ ನಮ್ಮರೇ ಮಾಡ್ಕೊಡ್ತಾರೆ, ಅದ್ರಲ್ಲಿ ಇದಿಲ್ಲ. ಒಂದೊಂದು ಕಾರ್ಡ್ ಲೆಕ್ಕ, ಒಂದ್ ಕಾರ್ಡಿಗೆ 5 ರೂಪಾಯಿ ಇರುತ್ತೆ, ಒಂದ್ ಕಾರ್ಡಿಗೆ 10 ರೂಪಾಯಿ ಇರುತ್ತೆ ಅಲ್ಲ. ಒಟ್ಟು 5ರಿಂದ 15, 20 ರೂಪಾಯಿ ತನಕ ಇರುತ್ತೆ. ನಾವ್ ಯಾವ ತರ ಮಾಡ್ತೀವಲ್ಲ ಆ ತರ. ಸಿಂಪಲ್ ಆಗಿದ್ರೆ 3 ರೂಪಾಯಿನೂ ಇದೆ. ಇದು ಬೆಟರ್ ಕಾರ್ಡ್ ಅಂತೆ, ಸಂಜೀವಿನಿ ವೆಲ್ಫೇರ್ ಅಸೋಸಿಯೇಷನ್ ಸಂಘದ್ದು. ಇದು ಕರ್ನಾಟಕ ಕಟ್ಟಡ ಕಾರ್ಮಿಕರ ಮತ್ತು ಸಂಘಟಿತ ಕಾರ್ಮಿಕರ ಹಿತ ರಕ್ಷಿತ ವೇದಿಕೆ. ಪ್ಯಾಡ್ಗಳು, ಸಂಘದ್ದು ಪ್ಯಾಡ್ಗಳಿರ್ಬೋದು, ದೇವಸ್ಥಾನದ ಸ್ಲಿಪ್ಗಳಿರ್ಬೋದು, ಎಲ್ಲಾ ತರ ಮಾಡ್ಕೊಡ್ತಾರೆ. ಇಲ್ಲಿ ಅಡ್ರೆಸ್ ಇದೆ ನೋಡಿ, ಅಡ್ರೆಸ್ ನ್ಯೂ ದೇವರಾಜ್ ಪ್ರಿಂಟರ್ಸ್, ಆಫ್ಸೆಟ್ ಪ್ರಿಂಟಿಂಗ್, ಮಲ್ಟಿ ಕಲರ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಫ್ಲೆಕ್ಸ್ ಪ್ರಿಂಟಿಂಗ್. ಫ್ಲೆಕ್ಸ್ ಕೂಡ ಮಾಡ್ತಿರಲ್ಲ, ಬ್ಯಾನರ್, ಸ್ಟಾಂಪ್ಗಳು ಎಲ್ಲಾ ತರನು ಇದೆ. ಕಾರ್ಡ್ಗಳು ಕೂಡ ಮಾಡ್ತಾರೆ. ವಿಸಿಟಿಂಗ್ ಕಾರ್ಡ್ ಸಣ್ಣದು. ಇದು ವಾಟ್ಸಪ್ ನಂಬರ್, ಇದು ಬೇಕಿದ್ರೆ ವಾಟ್ಸಪ್ ಮಾಡ್ಕೋಬಹುದು. ಸ್ಕ್ಯಾನರ್ ಕೂಡ ಇದೆ, ಮಾತಾಡ್ಬೋದು. ಫೋನ್ ಮಾಡಿ, ಅಣ್ಣ ಫ್ರೀ ಇರ್ತಾರೆ, ಮಾತಾಡ್ಬೋದು. ಪಾಲಿಮರ್ ರಬ್ಬರ್ ಸ್ಟ್ಯಾಂಪ್ ತಯಾರಕರು ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಪಕ್ಕ, ಅಪ್ಪು ಪ್ರತಿಮೆ ಎದುರುಗಡೆ, ನಲ್ಲೂರು. 577221 ಮೊಬೈಲ್ ನಂಬರ್ ಕೂಡ ಹಾಕಿದ್ದಾರೆ ನೋಡಿ. ಎಲ್ಲ ಸಿಸ್ಟಮ್, ಈ ಸಿಸ್ಟಮ್ ಒಳಗಡೆ ಎಲ್ಲ ಎಡಿಟಿಂಗ್ ಮಾಡಿ ಅಲ್ಲೇ ಪ್ರಿಂಟ್ ಹೊಡೆದ್ ಬಿಡೋದು. ಗೈಸ್ ಚೆನ್ನಾಗಿದೆ ನೋಡಿ. ನಲ್ಲೂರು ಸುತ್ತಮುತ್ತ ಯಾವ್ಯಾವ ಊರಿದೆ ನೋಡಿ, ಬಂದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರತ್ತೆ. ಅಂದ್ರೆ ಚನ್ನಗಿರಿ ಸುತ್ತಮುತ್ತ ಯಾವ್ಯಾವ ಊರಿದೆ ನೋಡಿ, ಇಲ್ಲಿ ಬಂದು ಮಾಡ್ಸ್ಕೋಬಹುದು. ನಿಯರ್ ನಲ್ಲೂರ್ನಾಗ ಇದು ಒಂದೇ ಇರೋದು ಪ್ರಿಂಟಿಂಗ್ ಮಿಷನ್ ಅಂಗಡಿ, ಬೇರೆ ಯಾವ್ದಿಲ್ಲ, ಒಂದೇ ಇರೋದು. ಸೊ ಗೈಸ್, ನಮ್ದು ಇದು ಪ್ಯಾಡ್ ಬಂದಿಲ್ಲ ಅಂತೆ. ಅದು ಬಂದ ಮೇಲೆ ಅದು ನೋಡಿ ಚೆಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಒಂದ್ 5 ನಿಮಿಷ ಅಣ್ಣನ ಜೊತೆ ಮಾತಾಡ್ಕೊಂತ ಕೂತ್ಕೊಂತೀನಿ. ಮಳೆ ಮಾಡಾಗೈತಿ, ಅದಕ್ಕೆ ಗತ್ಲ ಆಗಕ್ ಮುಂತಾಗ್ಲ ಟೈಮ್ 7 ಗಂಟೆ ಟೈಮ್. ಇನ್ನೊಂದು 1/2 hour ಅಲ್ಲಿ ಬರುತ್ತೆ ಪ್ಯಾಡ್, ಬಸ್ಸಿಗೆ ಬರ್ತದಂತೆ ದಾವಣಗೆರೆಯಿಂದ. ಅದಕ್ಕೆ ಇದು ನೋಡಿ ಗೈಸ್, ಅಲ್ಲಿ ಅಪ್ಪು ಸರ್ಕಲ್ ಇದೆ.
ಅಪ್ಪು ಸರ್ಕಲ್ ಮುಂಭಾಗ ಇದು ದೇವಸ್ಥಾನ. ನಲ್ಲೂರು ಅಪ್ಪು ಸರ್ಕಲ್ ಪಕ್ಕ ಇಲ್ಲಿ ದುರ್ಗಾಂಬಿಕೆ ದೇವಸ್ಥಾನ ಐತೆ. ದೇವಸ್ಥಾನದ ಪಕ್ಕ ಇದು ಸರ್ಕಲ್, ಇದು ನಲ್ಲೂರು ಸರ್ಕಲ್. ಅಪ್ಪು ಪ್ರತಿಮೆ ಮಾಡಿದ್ದಾರೆ. ಸ್ಕೂಲ್ ವಾತಾವರಣ, ಒಳ್ಳೆ ವಾತಾವರಣ ಇದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗತ್ತೆ. ಅಲ್ಲಿ ತನಕ ಅಡಿಗೆ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. 8 ಗಂಟೆಗೆ ಮನೆಗೆ ಹೋಗಿ ಊಟ ಮಾಡಿ ಒಂದ್ 10 ನಿಮಿಷ ಅಡ್ಡಾಡಿ ಮಕ್ಕ ಕಂಪನಿದ್ದೆ. ಅಣ್ಣ ಅದು ಮಿಷನ್ ಆನ್ ಮಾಡ್ಬೇಕು ಅಣ್ಣ. ಆಫ್ ಮಾಡು. ಯಾರ್ದೋ ಫೋನ್ ಬಂತು. ಯಾರ್ದೋ ಫೋನ್ ಬಂತು ಅಣ್ಣನ್ಗೆ, ವೆಂಕಟೇಶ್ ಅಣ್ಣನ್ಗೆ. ಅದಕ್ಕೆ ಮಾತಾಡಕ್ ಹೋಗಿದಾರ ಹೊರಗಡೆ. ಮಿಷಿನ್ ಆನ್ ಮಾಡಿ ತೋರಿಸಿದ್ರು. ಪೇಪರ್ ಹಾಕ್ಬಿಟ್ಟಿದ್ರೆ ಕರೆಕ್ಟ್ ಆಗಿ ಬಿಡೋದು, ಯಾವ ತರ ಪ್ರಿಂಟ್ ಬರುತ್ತಂತ. ಅವಾಗ ನಿಮ್ಗೆ ಗೊತ್ತಿರತ್ತೆ. ಇಲ್ಲಿ ನಾನ್ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಹೇಳ್ತಿರೋದು. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಒಂದು 10 ನಿಮಿಷ. ಗೈಸ್ ಬಸ್ನಾಗೆ ಕಳ್ಸಿದ್ರು. ಅಣ್ಣ ಏನ್ ಹೇಳೋದು ಕಳ್ಸಿದ್ ಬಸ್ನಾಗೆ? ರಬ್ಬರ್ ಸ್ಟಾಂಪ್ ಅಂತ ಗೈಸ್. ರಬ್ಬರ್ ಸ್ಟಾಂಪ್ ಇದ್ದಿಲ್ಲ ದಾವಣಗೆರೆಯಿಂದ, ಇವಾಗ ಕಳಿಸಿದ್ದಾರೆ. ಸೊ ಅದಕ್ಕೆ ಇವಾಗ ಅಣ್ಣ ರೆಡಿ ಮಾಡ್ತಾ ಇದಾರೆ. ಇದು ಸೀಲ್, ರಬ್ಬರ್ ಸ್ಟಾಂಪ್ ಇಂದ ಸೀಲ್ ರೆಡಿ ಮಾಡಿ ಹೋಗೋದು, ರೆಡಿ ಮಾಡ್ಸ್ಕೊಂಡ್ ತಗೊಂಡ್ ಹೋಗೋದು. ಟೈಮ್ ಆಗಲೇ 8:30 ಆಗಿದೆ. ಮನೆಗೆ ಹೋಗಕ್ಕೆ 9 ಗಂಟೆ ಆಗತ್ತೆ ನೈಟು. ನಾನು ಬಂದಿದ್ದೆ ಎಷ್ಟು ಗಂಟೆಗೆ? 5 ಗಂಟೆ ಬಂದಿದ್ದ ನಾನು. 5 ಅಲ್ಲ 4:15 ಬಂದಿದ್ದ. ಟೈಮ್ ಪಾಸ್ ಮಾಡಿದೆ ಗೈಸ್, ಚೆನ್ನಾಗಿತ್ತು. ವಿಡಿಯೋ ಅಪ್ಲೋಡ್ ಮಾಡೋದಿತ್ತಲ್ಲ ನಿನ್ನೆ ವಿಡಿಯೋ, ಅದು ಇಲ್ಲೇ ಅಪ್ಲೋಡ್ ಮಾಡಿದೆ. ಮತ್ತೆ ಅಣ್ಣನ ಜೊತೆ ಸ್ವಲ್ಪ ಮಾತಾಡಿದೆ ಬಸ್ ಬರೋ ತನಕ. ಸೊ ಇವಾಗ ಅಣ್ಣ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಆಗತ್ತಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ರೆಡಿ ಆಗತ್ತೆ. ಬನ್ನಿ ಯಾವ ತರ ರೆಡಿ ಮಾಡ್ತಾರೆ ಅಂತ ತೋರಿಸ್ಬಿಡ್ತೀನಿ ಮತ್ತೆ ವಿಡಿಯೋದಲ್ಲಿ. ನಾವೇ ನಿಂತು ರೆಡಿ ಮಾಡಿಸ್ತಾ ಇರೋಂತ ಒಂದು ಸೀಲು, ಧರ್ಮಸ್ಥಳ ಸಂಘದ ಸೀಲು ಸ್ಟ್ಯಾಂಪ್. ಅದೇನಾರು ಕಳೆದೋಗಿರ್ಲಿಲ್ಲ, ಕಳಿಲಿಲ್ಲ ಅಂತಿದ್ರೆ ಹೋದ್ವಾರನೇ ಸಾಲ ತೆಗೆದು ಬಿಡ್ತಿದ್ವಿ. ಋಣ ಅದು ಇದು ವಿಡಿಯೋ ಮಾಡೋ ಋಣ ಇತ್ತನ ಅಣ್ಣಂದು, ವೆಂಕಟೇಶ್ ಅಣ್ಣಂದು. ಅದಕ್ಕೆ ನೋಡಿ ಗೈಸ್, ಬರೇ 180 ರೂಪಾಯಿ ಅಷ್ಟೇ, ಅದು ಜಾಸ್ತಿ ಏನಿಲ್ಲ. ಸೀಲು ಸ್ಟ್ಯಾಂಪು. ಫೋನ್ ಪೇ ಮಾಡಿದ್ರೆ ರೆಡಿ ಮಾಡಿ ಇಟ್ಟಿರ್ತಾರೆ, ಬಂದು ತಗೊಂಡ್ ಹೋಗೋದಷ್ಟೇ. ಆಗ್ಲೇ ರೆಡಿ ಮಾಡ್ತಿದ್ರು ಅವರು, ಅದು ಇರ್ಲಿಲ್ಲಲ್ಲ ಸ್ಟ್ಯಾಂಪ್, ಅದಕ್ಕೆ ರೆಡಿ ಮಾಡಿಲ್ಲ. ಈ ತರ ವಿಡಿಯೋ ಮಾಡೋದ್ ಋಣ ಇತ್ತನ, ಅದಕ್ಕೆ ಬಂದ್ ಮಾಡ್ತಾ ಇದೀವಿ. ಪ್ರೇಮ ಅಲ್ಲ ಪ್ರೀಮಾ. ಗೈಸ್ ಮಿಷನ್ ಎಲ್ಲ ಲಾಕ್ ಮಾಡ್ತಾ ಇದಾರಣ್ಣ. ಒಂಥರ ರೇಡಿಯೋ ತರ ಅಣ್ಣ. ರೇಡಿಯೋ ಅಲ್ಲ ಅದು, ರೇಡಿಯೋನ ಏನದು? ಸೇಮ್ ಹಂಗೆ ರೇಡಿಯೋ ತರನೇ ಐತದ. ಎರಡು 45 ಪಾಯಿಂಟ್. ಅದು ಪೂರ್ತಿ 45 ಪಾಯಿಂಟ್ ಆಗೋ ತನಕ ಹೀಟ್ ಆಗ್ಬೇಕೇನಲ್ಲ? 45 ಪಾಯಿಂಟ್ ಹೀಟ್ ಆದ್ರೆ
ಎಲ್ಲ ನಾನು 20 ನಿಮಿಷ ಮತ್ತೆ 20 ನಿಮಿಷ ಕಾಯ್ಬೇಕು ಅದನ್ನ ಅನ್ಸಕ ರೆಡಿ. ರೆಡಿ ಆಗ್ಬೇಕೆ ಇನ್ನೊಂದು ಅರ್ಧ ಗಂಟೆ ಅನ್ನು ಹಂಗಾದ್ರೆ ಹಂಗಾರೆ 9:30ನೇ ಮನೆ ಹೋಗೋದು ನಾನು ಇಲ್ಲೇ ಅಗ್ರಸ್ ಏನಾರು ತಿನ್ಕೊಂಡು ಹೋಗ್ಬೇಕತ್ಲ ಈಗ ಅದೆಲ್ಲ ಇದ್ದಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಿದ್ದೆ ನೀನು ಏನ್ ಮಾಡಂಗೈತಿ ಇಲ್ಲಿ ಮನೆ ಊಟ ಮಾಡೋದು. ಇಲ್ಲಿ ಊಟ ಮಾಡ್ಕೊಂಡೆ ಬಂದೆ ನಾನು ನಡೀತೈತೆ ನಾವೇನೋ ಒಂದ್ಸರಿ ಬೆಳಗ್ಗೆ ರಾತ್ರಿ 10 ಗಂಟೆ ತನಕನೂ ಹಂಗೆ ಇರ್ತೀವಿ ಆಯ್ತಾ ಅವ್ರ ಸ್ಪೀಡ್ ಬಿಡು ಕೆಲಸ ಇಲ್ಲಿ ಹ್ಮ್ ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕೇನಲ್ಲ ಇವಾಗ ಎಷ್ಟು ಪಾಯಿಂಟ್ ಅಣ್ಣ ಇವಾಗ 20 ನಿಮಿಷ 20 ನಿಮಿಷ ಹಂಗೆ ಬಿಡ್ಬೇಕು ಅದನ್ನ ಇವಾಗ ಎಲ್ಲ ಮೆಲ್ಟ್ ಆಗ್ಬೇಕಲ್ಲ ಅದು ಅದ್ರಾಗ ಗಾಯ್ಸ್ ನೋಡಿದ್ರಲ್ಲ ಅದೀಗ 20 ನಿಮಿಷ ಇದಾಗಬೇಕು ಹೀಟ್ ಆಗ್ಬೇಕು ಹೀಟ್ ಆಗಿ ಅದು ಮೆಲ್ಟ್ ಆಗಿ ಅದು ಏನ್ ಮ್ಯಾಟ್ರ್ ಬರ್ದಿದಾರಲ್ಲ ಸಂಘದ ಹೆಸರು ಆ ಸಂಘದ ಹೆಸರು ಒಂಥರ ಗಮ್ ಟೈಪ್ ಐತಲ್ಲ ಅದು ಅಂಟಿ ಬಿಡ್ಬೇಕು ಶೀಲಿಗೆ ಅದಕ್ಕೆ 20 ನಿಮಿಷ ಕಾಯ್ಬೇಕಂತೆ ಸೊ ಅದು 20 ಅಂತ ಫೀಲ್ಡ್ ಮಾಡಿದಾರೆ ಅದು 20 ಆಗೋ ತನಕ ಇಲ್ಲ ಕುತ್ಕೋಬೇಕು ಚವತ್ತು ಇನ್ನೊಂದು ಅರ್ಧ ಗಂಟೆ ಆಗತ್ತೆ ಗೈಸ್ ಎಲ್ಲ ರೆಡಿ ಆಗೋದಕ್ಕೆ ಅಣ್ಣ ಹೊರಗಡೆ ಹೋದ್ರು ಇಲ್ಲಿ ನೋಡ್ರಿ ಇಲ್ಲಿ ಸಿಸ್ಟಮ್ ನಲ್ಲಿ ಮ್ಯಾಟರ್ ಬರ್ದಿದ್ದಾರೆ ಧರ್ಮಸ್ಥಳ ಸಂಘದ ಹೆಸರು ಫ್ಯಾನ್ ಆಫ್ ಮಾಡ್ಬಿಡ್ತೀನಿ ಚಳಿ ಇದೆ ಸೊ ಗೈಸ್ ಅಣ್ಣರು ಊಟಕ್ಕೆ ಹೋಗಿದಾರ ಗೊತ್ತಿಲ್ಲ ನಾನು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಅಣ್ಣರು ಬಂದ್ಮೇಲೆ ಹೋಗಿ ಇವತ್ತು ಯಾವ ತರ ರೆಡಿ ಮಾಡ್ತಾರೆ ಶೀಲ ಅನ್ನೋದನ್ನ ನೋಡ್ಬಿಟ್ಟೆ ನಾನು ಇವತ್ತು ಗೈಸ್ 20 ಪಾಯಿಂಟ್ ಆಗಿದೆ ಅದಕ್ಕೆ ಕರ್ಕೊಂಬಂದೆ ಅಣ್ಣ ಎಲ್ಲ ಹೊರಗಡೆ ಕುಂತಿತ್ತು ನಾನು ಆಗ್ಲಿಂದ ನೋಡ್ಕೊಂತ ಹಂಗೆ ನೋಡೋದು ಹೋಗೋದು ಮಾಡ್ತಿದ್ದೆ ಪರವಾಗಿಲ್ಲ ಗಡ ಆತಲ್ಲ ಮತ್ತೆ ಬ್ರಷ್ ಮಾಡ್ಬೇಕೀಗ ಎಲ್ಲ ಈಗ ಯಾವ ಥರ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ನೋಡ್ತಾರೆ ಈಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಹಳೆಯ ಕಾಲದಾಗ ಅಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡ್ತಿದ್ರಲ್ಲ ಆ ಟೈಪ್ ಐತೆ ನೋಡಿದ್ದು ಎಲ್ಲ ಫಿಲಮ್ನಾಗೆ ವಿಷ್ಣುವರ್ಧನ್ ಆಮೇಲೆ ಜಾರಕಿಹೊಳಿ ಫುಲ್ ಅರ್ಧ ಫೋಟೋ ಇದು ಮಾಡಿದ್ರಲ್ಲ ಸ್ಮೆಲ್ ನೋಡಂಗೆ ಬರ್ತೈತಿ ಅದು ಪೆಟ್ರೋಲ್ ಅಣ್ಣ ಎಲ್ಲ ಕ್ಲೀನ್ ತೊಳೆದು ಸ್ವಚ್ಛ ಮಾಡಿ ಆ ಥರ ಹಾಗೆ ಹೊತ್ತು ಈಗ ನಮ್ಮದು ಬೇರೆ ಅವ್ರದ್ದು ಬೇರೆ ಕಟ್ ಮಾಡಿ ಇದು ಮಾಡೋದು ಹೀಟ್ರೇನಲ್ಲ ಅದು ಈ ಕಡೆ ಮೆಲ್ಟ್ ಮಾಡೋದು ಆ ಕಡೆ ಹೀಟ್ ಮಾಡೋದು ಹೀಟ್ ಅಂದರೆ ಒಂಥರ ಇದು ಏರ್ ಫ್ರೀ ಮಾಡೋದು ಇದು ಈ ಕಡೆ ಕ್ಯಾಮಿಷನ್ ಅನ್ನೋದು ಇದು ಪ್ರೀಪಾ ಪೇಪರ್ ಕಟ್ ಮಾಡೋದು ದೊಡ್ಡ ಮಿಷನ್ ಇದು ಫ್ಲೆಕ್ಸ್ ಇದ್ರ ಮಾಡೋದು ಮತ್ತೆ ಬೋರ್ಡ್ ಹಾಕಿದೆ ಫ್ಲೆಕ್ಸ್ ಅಂತ ದಾವಣಗೆರೆ ಅಲ್ಲೆಲ್ಲ ರೆಡಿ ಮಾಡಿ ಮತ್ತೆ ನೀವು ವಾಪಸ್ ಹಾಕ್ತಾರೇನಲ್ಲ ಎಲ್ಲ ಡಿಸೈನ್ ಮಾಡಿ ಕಳಿಸಿದ್ರೆ ಒಟ್ಟು ಇದು ಕನೆಕ್ಷನ್ ಅಪ್ಪ ಮಾಡಿಕೊಡಂದ್ರೆ ಮತ್ತೆ ಅಲ್ಲಿಂದ ರೆಡಿ ಮಾಡಿಸಿ ತಂದು ಕೊಡೋದು
ಅದು ಅಲ್ಲೂ ಅದೇ ರೇಟು ಇಲ್ಲೂ ಅದೇ ರೇಟು. ಎಲ್ಲ ಒಂದೇ ರೇಟ್. ನಿಮಗೆ ಕಮಿಷನ್ ಅವ್ರು ಕೊಡ್ತಾರ ಅನ್ನೋದ ಅಂಗಡಿಯಲ್ಲ? ಭಾರಿ ಕೆಲಸ ಐತದು. ನೋಡಿದ್ರೆ ಸಣ್ಣವರು ಒಂದು 10 ನಿಮಿಷದಿಂದ ಕ್ಲೀನ್ ಮಾಡ್ತಾ ಇದ್ದಾರೆ. ಟೋಟಲ್ ಎಲ್ಲ ಕೆಲಸ ಮುಗಿಬೇಕಂದ್ರೆ 1 ಗಂಟೆ ಬೇಕು ಅಲ್ಲ, ಏಟ್ ಮಾಡಿ ಮತ್ತು ಅದೆಲ್ಲ ಫಿಕ್ಸ್ ಮಾಡ್ಕೊಡೋದಕ್ಕೆ. ಈಗ ಎಷ್ಟು ಗಂಟೆ ಆಗುತ್ತೆ. ಈಗ ಇನ್ನೊಂದ್ಸರಿ ಹೀಟ್ ಮಾಡ್ಬೇಕಲ್ಲ, ಲೇಟಾದ್ರೆ ಮುಗಿತು. ಅಕ್ಷರ ಕ್ಲಿಯರ್ ಆಗಿರ್ಬೇಕಲ್ಲ, ಕ್ಲಿಯರ್ ಕ್ರಿಸ್ಟಲ್ ಕಲರ್ ಆಗಿಬಿಡ್ತದೆ, ಕ್ರಿಸ್ಟಲ್ ಕ್ಲಿಯರ್ ಕಲರ್. 5 ನಿಮಿಷ ಒಳಗೆ ನಾವು ಅದು ಒಣಗಿದ್ಮೇಲೆ ಕಟ್ ಮಾಡಿ ಇದು ಸೀಲಿಗೆ ಜೋಡಿಸ್ಕೊಟ್ರೆ ಮುಗಿಯುತ್ತಲ್ಲ ಅಣಿಸಿ. ಎಲ್ಲ ಟೈಪ್ ಇದಾವಲ್ಲ ಇಲ್ಲಿ, ರೌಂಡು ಆಮೇಲೆ ಇದ್ರದ್ದು ಎಲ್ಲ. ಆಯ್ತಣ್ಣ. ಗೈಸ್, ಸೀಲು ಯಾವ ತರ ಪ್ರಿಪ್ರೇಷನ್ ಮಾಡ್ತಾರ ಅಂತ ಹೇಳಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ತೋರಿಸಿದೀನಿ. ನೋಡಿ ಎಂಜಾಯ್ ಮಾಡಿ. ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮರಿದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಏನಾದ್ರು ಹೇಳದಿದ್ರೆ ಕಮೆಂಟ್ ಮಾಡಿ, ಆಮೇಲೆ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಏನಣ್ಣ, ನಮ್ಮ ಅಣ್ಣ ಶೇರ್ ಮಾಡಿದ್ದೆ ಆಲ್ರೆಡಿ. ಇನ್ಸ್ಟಾಗ್ರಾಮಿಗೆ ಒಂದು ವಿಡಿಯೋ ಬಿಟ್ಟಿದ್ದೀನಿ ಆಲ್ರೆಡಿ, ಅದನ್ನ ಶೇರ್ ಮಾಡಿಬಿಟ್ಟಿದ್ದಾರೆ. ಭೂಮಿ ತಾಯಿಯ ಮಡಿಲು. ನಮ್ಮೂರವ್ರೆ ಇನ್ನೊಬ್ರು ಬಂದು ಕೊಟ್ಟಿದ್ರಂತೆ, ಅದು ಈಗ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ಹೋಗಿ ಕೊಡ್ತೀನಿ ಅವ್ರಿಗೆ. ತಮ್ಮನೇ ಆಗ್ಬೇಕು ನನಗೆ ಅವನು. ನಮ್ಮ ತಮ್ಮಂದ ಸಂಘದ ಸೀಲು ಆಮೇಲೆ ನಮ್ಮ ಸಂಘದ ಸೀಲು ಎರಡು ಒಂದೇ ಸರಿಗೆ ಕಳೆದೋಗಿದಾವು, ಉದುರೋಗಿದಾವ, ಏನೋ ಒಂದ್ ಆಗಿದಾವೆ. ಕಣ್ಣು ಲಾಭ ಆಗಿದೆ. ಏನ ನಮಗೆ ಲಾಭ, ನಿಮಗೆ ಲಾಭ ಆಗಿದೆ ಅಂದ್ರೆ ಏನಣ್ಣ, 180 ರೂಪಾಯಿ. ನಿಮಗೆ ಲಾಭ ಪಕ್ಕ ಬಿಡ್ರಿ, ಯಾಕಂದ್ರೆ ನಮ್ದಲ್ಲಿ ಪೆಟ್ರೋಲ್ ಖರ್ಚು ಆಮೇಲೆ ಟೈಮ್ ವೇಸ್ಟು. ಹೆಂಗೆ ಮತ್ತೆ ಕಳಿಬೇಕಂದ್ರೆ ಮತ್ತೆ ಏನು ಮಾಡಕ್ ಆಗಲ್ಲ, ಕಳಿತವೆ. ಹುಷಾರಾಗಿ ಹಿಡ್ಕೋಬೇಕಾಗಿತ್ತು. ಅದು ಒಂದ್ ರೆಡಿ ಮಾಡಕ್ಕೆ ಎಷ್ಟು ಉಳಿತಣ್ಣ ನಿಮಗೆ? ಇದು ಕರೆಂಟಿಂದು ಅದು ಇದು ಎಲ್ಲ ತೆಗೆದು ನಮಗೆ ಜಾಸ್ತಿ ಆಗ್ಬೇಕು ಸೀಲು. ಜಾಸ್ತಿ ಅದು ಉಳಿತದಲ್ಲ, 1-2ಕ್ಕೆಲ್ಲ ಸೆಟ್ ಆಗ. ಕರೆಂಟ್ ಹೋಗಲ್ಲ. ಒಂದ್ 50 ರೂಪಾಯಿ ಉಳಿತದ ಒಂದಕ್ಕೆ. ಖರ್ಚು ಗಿರ್ಚು ಎಲ್ಲ ತೆಗೆದು ಒಂದು 50ರಿಂದ 60 ರೂಪಾಯಿ ಉಳಿತೈತೆ. ರೆಡಿ ಆಯ್ತು ಸಂಘದ ಸೀಲ್. ಈ ಒಂದು ಸೀಲ್ ಇಲ್ಲದ ಕಾರಣ ಅವರು ಸಾಲನ ಕೊಟ್ಟಿಲ್ಲಪ್ಪ, ಅವ್ರು ಸಂಘದ ಮ್ಯಾನೇಜರ್ ಇವ್ರು ಮೇನ್ ಸೀಲ್ ಬೇಕೇ ಬೇಕು ಅಂತ ಆಡಳ್ತಾರೆ. ಬೇಕೇ ಬೇಕು, ನಿಮ್ಗೆ ಸೀಲು ಬೇಕು ಅಂತ. ಆಯ್ತಾ, ಥ್ಯಾಂಕ್ ಯು ಅಣ್ಣ. ಇದು ಕೊಟ್ಟಿದ್ದೆ ಪ್ಯಾಡ್, ಸರಿ ಹೊರಗೆ ಚೆಕ್ ಮಾಡ್ಬಿಡ್ತೀನಿ. ಆಯ್ತಾ, ಅಲ್ಲ ಕರೆಕ್ಟ್ ಇರ್ತೈತಿ ಅದ. ಒಂದ್ಸರಿ ಸ್ವಲ್ಪ ಹಿಂಗ್ ಮಾಡಿದ್ರೆ ಗಟ್ಟಿ ಆಗುತ್ತದೆ ನೆಲಕ್ಕೆ. ಹಂಗಂತೀಯ? ಇದು ಉಂಟ. ಇದೇ ನಮ್ದು ಗ್ರೀನ್ ಕಲರ್ ಶ್ರೀ ಭೈರಸಿದ್ದೇಶ್ವರ ಸ್ವಸಹಾಯ ಸಂಘ. ಇದೇ ನೋಡ. ಆಮೇಲೆ ಇದು ಇದು ಶ್ರೀ ದುರ್ಗಾದೇವಿ. ಆಯ್ತಾ ಅಣ್ಣ, ಬರೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ ಎಲ್ರಿಗೂ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಮ್ಮ ಹುಡುಗಂದು.
ರೈಟ್ ಅಣ್ಣ. ಗೈಸ್ ಸೀಲ್ ರೆಡಿ ಆಯ್ತು, ಹೊರಟೆ ಮನೆಗೆ. ಬರೀದಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ ಸಪೋರ್ಟ್ ಇದೇ ತರ ಯಾವಾಗಲೂ ಇದ್ರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಏನಣ್ಣ? ಓಕೆ ಅಣ್ಣ. ಸರ್ಕಲ್